ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ನಾಳೆ ಅಂದರೆ 7/4/2026 ದ್ವಿತೀಯ ಪಿ ಯು ಸಿ ಫಲಿತಾಂಶ ಅನ್ನುವಂಥದ್ದು ಹೊರಗಡೆ ಬರಬೇಕಾಗಿತ್ತು ಅಥವಾ ಪ್ರಕಟ ಆಗಬೇಕಿತ್ತು. ಆದರೆ ಕಾರಣಾಂತರದಿಂದ ಅದು ವಿಳಂಬ ಆಗ್ತಾ ಇದೆ. ಇಲ್ಲೊಂದು ಮಾಹಿತಿ ಅನ್ನುವಂಥದ್ದು ಲಭ್ಯವಾಗಿತ್ತು. ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ನಾಳೆ ಇದೆಯಾ ಇಲ್ವಾ ಅಂತ. ಸೊ ಅದಕ್ಕೆ ಒಂದು 2-3 ವಿಚಾರಗಳು ಅನ್ನುವಂಥದ್ದು ಬರುತ್ತೆ. ಒಂದು ಮಾಹಿತಿಯ ಪ್ರಕಾರ ರಾಜ್ಯ ವಿಧಾನಸಭಾ ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ನಾಳೆ ಪ್ರಕಟವಾಗಬೇಕಿದ್ದಂಥ ದ್ವಿತೀಯ ಪಿ ಯು ಸಿ ಫಲಿತಾಂಶವನ್ನು ಅಧಿಕೃತವಾಗಿ ಮುಂದೂಡಲಿದ್ದಾರೆ. ಜೊತೆಗೆ ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಈ ನಿರ್ಧಾರ ಕೈಗೊಂಡಿದ್ದು ಹೊಸ ದಿನಾಂಕವನ್ನು ಶೀಘ್ರದಲ್ಲಿ ಪ್ರಕಟಿಸಲಾಗ್ತಿದೆ ಅಂತ ಹೇಳಿ ಒಂದು ವಿಚಾರ ಅನ್ನುವಂಥದ್ದು ವಾಟ್ಸಪ್ಪಲ್ಲಿ ಓಡಾಡ್ತಿದೆ. ಮತ್ತು ಇನ್ನೊಂದು ವಾಟ್ಸಪ್ಪಲ್ಲಿ ಬಂದಂತಹ ವಿಚಾರ ಏನು ಅಂತಂದರೆ, ಫಲಿತಾಂಶವನ್ನು ಪ್ರಕಟಿಸಲು ಈಗಾಗಲೇ ಮಂಡಳಿಯು ನಿರ್ಧಾರ ಮಾಡಿದೆ. ಅಂದರೆ ಈಗಾಗಲೇ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ಇಂದು ಸಂಜೆ ವೇಳೆಗೆ ಅಂದರೆ ಸರ್ಕಾರದ ಅಧಿಕೃತ ಅನುಮತಿ ದೊರೆಯುವ ನಿರೀಕ್ಷೆ ಇತ್ತು, ಆದರೆ ಇನ್ನೂ ದೊರೆತಿಲ್ಲ. ಈಗ ವಿಡಿಯೋ ಮಾಡೋಷ್ಟರೊಳಗಡೆಗೆ ಒಂದು ವೇಳೆ ನಿರೀಕ್ಷೆಯಂತೆ ಅನುಮತಿ ಅಂತಕ್ಕಂಥದ್ದೇನಾದರೂ ದೊರೆತರೆ ನಾಳೆಯೇ ಫಲಿತಾಂಶ ಹೊರಬೀಳಲಿದೆ. ಆದರೆ ತಾಂತ್ರಿಕ ಕಾರಣಗಳಿಂದ ಅಥವಾ ಅನುಮತಿ ಏನಾದರೂ ವಿಳಂಬ ಆದರೆ ಬಹುಶಃ 8ನೇ ತಾರೀಕು ನಿಮ್ಮ ಫಲಿತಾಂಶ ಅನ್ನುವಂಥದ್ದು, ಏಪ್ರಿಲ್ 8ಕ್ಕೆ ಫಲಿತಾಂಶ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥ ವಿಚಾರ ಅನ್ನುವಂಥದ್ದು ಎಲ್ಲ ಕಡೆ ಹರಿದಾಡ್ತಿರ್ತಕ್ಕಂಥದ್ದು. ಇದು ಅಧಿಕೃತವಾದಂತಹ ಒಂದು ವಿಷಯ ಏನಲ್ಲ. ಸೊ ವಾಟ್ಸಪ್ನಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಈಗ ನನಗೆ ಅಧಿಕೃತವಾದಂತಹ ಮಾಹಿತಿ ಅಂತಕ್ಕಂಥದ್ದು ಸಿಕ್ಕಿಲ್ಲ. ಸೊ ಆದ ಕಾರಣ ಬಹುಶಃ ನಾಳೆ ಅಂದರೆ 7ನೇ ತಾರೀಕು ರಿಸಲ್ಟ್ ಬರೋದು ಡೌಟ್ ಇದೆ. ಸೊ ಬಹುಶಃ 8ನೇ ತಾರೀಕು ಬರುವಂತಹ ನಿರೀಕ್ಷೆ ಅನ್ನುವಂಥದ್ದಿದ್ದು, ವಿದ್ಯಾರ್ಥಿಗಳೇ ಇದನ್ನು ನೀವು ವೀಕ್ಷಿಸಬೇಕು ಅಂತಂದರೆ ಸೊ ಈಗಾಗಲೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕ್ ಅನ್ನುವಂಥದ್ದನ್ನ ಶೇರ್ ಮಾಡಿ. ಲಿಂಕ್ ಅನ್ನುವಂಥದ್ದು ಅದು ಯಾವುದು ಅಂತಂದರೆ KARresults.nic.in ಅನ್ನುವಂಥ ಒಂದು ವೆಬ್ಸೈಟು. ಆ ವೆಬ್ಸೈಟ್ ಬಂದು ನಿಮಗೆ ಅಧಿಕೃತವಾದಂತಹ ವೆಬ್ಸೈಟು ಗೌರ್ಮೆಂಟ್ದು ಇಲ್ಲಿ ಕಾಣ್ತಿದೆ. ಆದರೆ ಆ್ಯಕ್ಚುಲಾಗಿ 2025 ರಿಸಲ್ಟ್ ಅನ್ನುವಂಥದ್ದು ಕಾಣ್ತಾ ಇದೆ. ನಿಮಗೆ ಫಲಿತಾಂಶ ಪ್ರಕಟವಾದ ನಂತರ ಇಲ್ಲಿ 2020 ಒಂದು ಫಲಿತಾಂಶ ಅನ್ನುವಂಥದ್ದು ಪ್ರಕಟ ಆಗುತ್ತೆ. ಅದಾದ ನಂತರ ನೀವೇನು ಮಾಡ್ಬೋದು, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ರಿಜಿಸ್ಟರ್ ನಂಬರ್ ಮತ್ತು ಕಾಂಬಿನೇಷನ್ ಅನ್ನುವಂಥದ್ದನ್ನ ಹಾಕೋದ್ರ ಮುಖಾಂತರ, ಅಂದರೆ ಸೈನ್ಸಾ ಆರ್ಟ್ಸಾ ಕಾಮರ್ಸಾ ಅಂತ ಹೇಳಿ ಕಾಂಬಿನೇಷನ್ ಅನ್ನುವಂಥದ್ದನ್ನ ಹಾಕೋದ್ರ ಮುಖಾಂತರ ನೀವೇನು ಮಾಡ್ಬೋದು ಅಂತಂದರೆ ಫಲಿತಾಂಶ ಅಂತಕ್ಕಂಥದ್ದನ್ನ ವೀಕ್ಷಿಸ್ಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಸ್ನ ಜಾಯ್ನ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಅಧಿಕೃತವಾದಂತಹ ವರದಿ ಅಂತಕ್ಕಂಥದ್ದು ಅಥವಾ ನೋಟಿಫಿಕೇಷನ್ ಬಂದ ತಕ್ಷಣ ನಿಮಗೆ ನಾನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಹಾಗಾಗಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.